ಸಾಧ್ಯ ಆಗಲಿಲ್ಲ. ಇವತ್ತು ಹೇಳಿಕೆಯನ್ನು ಕೊಡ್ತೇವೆ. ಸರ್ವ ಪಕ್ಷದ ಸಭೆಯನ್ನು ಕರೆದು ನನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿರುವಂತದ್ದು. ನನ್ನ ಕಡೆ ಸರ್ವ ಪಕ್ಷದ ಸಭೆಯನ್ನು ಕೊಡ್ತೇವೆ ಅಂತೇಳಿ ಕೊಳ್ಳೆಯವರ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರೆ. ಕೊಳ್ಳೆಯವರ ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ತಮಿಳುನಾಡಿಗೆ ಏಪ್ರಿಲ್ ಮೇನಲ್ಲಿ ಜೂನ್ನಲ್ಲಿ 3.5 TMC ನೀರನ್ನು ಹರಿಬಿಟ್ಟು ತಮಿಳುನಾಡಿಗೆ ನೀರೇ ಕೇಳಲಿಲ್ಲ. ಅವಾಗಲೇ 3.5 TMC ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೆಬೇಕು ಅಂತ ಅನಿಸ್ಕೊಳ್ಳುವ ಡಿ.ಕೆ. ಶಿವಕುಮಾರ್ ಅವರೇ, ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಟ್ಟಕ್ಕೋಸ್ಕರ ನೀರು ಬಿಟ್ಟು ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರು ಬಿಡೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಈಗ ಕಬ್ಬದ ನಾಟಕವನ್ನು ಆಡ್ತಾ ಇದ್ದಾರೆ. ರೈತರ ಪರವಾಗಿ ಮೊಸಳೆ ಕಣ್ಣೀರು ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮೊಸಳೆ ಕಣ್ಣೀರನ್ನು ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೋಸ್ಕರ ನೀವು ತಮಿಳುನಾಡಿಗೆ ಮುಂಚಿತವಾಗಿ ನೀರು ಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಗೊತ್ತಿದೆ, ರಾಜ್ಯದ ಇತಿಹಾಸ ಕೂಡ ಚೆನ್ನಾಗಿ ಗೊತ್ತಿದೆ. ತಮಿಳುನಾಡು ಮತ್ತು ಬಿಟ್ಟಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಇದೇ ಕನ್ನಂಬಾಡಿ ಕಟ್ಟೆ ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮಿಳುನಾಡಿನ ಅಪಮಾನವನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಒಡೆಯಗಳನ್ನ ಅಡೆ ಇಟ್ಟು ಮಾರಿ ಕನ್ನಂಬಾಡಿ ಕಟ್ಟನ್ನು ಕಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅಂತ ಇತಿಹಾಸ ಕನ್ನಂಬಾಡಿ ಕಟ್ಟೆ ಉತ್ತರ ಆದ್ರೆ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸೋದಕ್ಕೋಸ್ಕರ ತಮಿಳುನಾಡು ಕೇಳಕ್ಕೂ ಮುಂಚೆ ನೀರು ಬಿಟ್ಟಿರ್ತಕ್ಕಂಥ ಅಪಖ್ಯಾತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಡಿ.ಕೆ. ಶಿವಕುಮಾರ್ ನೀವು ಎತ್ಕೋಬೇಕಾಗ್ತದೆ. ಇವತ್ತು ನಾನು ವಿರೋಧ ಪಕ್ಷ ನಾಯಕರಲ್ಲೇ ಇದ್ದೇವೆ. ಇವತ್ತು ಯಾವ ಸರ್ವ ಪಕ್ಷ ಸಭೆಯನ್ನು ಕರೆದಿದ್ದೇವೆ. ಕಾವೇರಿ ಕೊಳ್ಳದ ರೈತರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ವ ಪಕ್ಷದ ಸಭೆ ಕರೆದಿಲ್ಲ. ನೀವು ಈ ಭಾಗದ ರೈತರ ಹಿತರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಸರ್ವ ಪಕ್ಷದ ಸಭೆಯನ್ನ ಕರೆದಿಲ್ಲ. ಬದಲಾಗಿ ತಮ್ಮ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ವ ಪಕ್ಷ ಸಭೆಯನ್ನ ಕರೆದಿದ್ದಾರೆ. ಇಂಥ ಕಪಟ ನಾಟಕಕ್ಕೆ ನೀವು ರೈತರ ಪರವಾಗಿ ಮೊಸಳೆ ಕಣ್ಣೀರು ಹಾಕಕ್ಕೆ ಹೊರಟಿದ್ದೀರಿ. ಇದಕ್ಕೆ ನಾವು ಹೊಣೆಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಘೋಷಣೆ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿ ಆಮೇಲೆ ನಾವೆಲ್ಲೂ ಕೂಡ ಅಲ್ಲಿ ಸರ್ವಪಕ್ಷ ಸಭೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ತಾಕತ್ತಿಲ್ಲ. ರಕ್ಷಣೆ ಮಾಡೋದಕ್ಕೆ ಧೈರ್ಯ ಇಲ್ಲ. ತಮಿಳುನಾಡು ಕೃಷಿ ಪಡ್ಕೊಳ್ಳಿಕ್ಕೆ ತೋಟಕ್ಕೆ ಅಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ವಿಪಕ್ಷವಾಗಿ ಈ ರಾಜ್ಯ ನಾಡಿನ ರೈತರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಇವತ್ತು ಕೇರಳ ಈ ಭಾಗದ ರೈತರ ರಕ್ಷಣೆಗೆ ಸರ್ಕಾರ ಬರಬೇಕು ಅಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಬೇಕು ಅಂತ ಬಂದಿರುವಂತದ್ದು. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದ ರೈತರ ರಕ್ಷಣೆಗೆ ಬರಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.